ಮಹಾರಾಜ. ಸಾವಿತ್ರಿಯು ತಿಳಿಯದೆ ಎಂಥ ಅಕಾರ್ಯ ಮಾಡಿಬಿಟ್ಟಳು. ಅವನ ತಾಯಿ ತಂದೆಗಳು ಸತ್ಯವನ್ನೇ ಆಡುತ್ತಾರೆ. ಆದ್ದರಿಂದ ಅವನನ್ನು ಸತ್ಯವಾನ್ ಎಂದು ಕರೆದರು. ಹುಡುಗನಾಗಿದ್ದಾಗಿನಿಂದಲೇ ಅವನಿಗೆ ಕುದುರೆಗಳನ್ನು ಕಂಡರೆ ಇಷ್ಟ. ಮಣ್ಣಿನಲ್ಲಿ ಕುದುರೆಗಳನ್ನು ಮಾಡಿ ಇಡುತ್ತಿದ್ದನು. ಕುದುರೆಗಳನ್ನು ಚಿತ್ರಿಸುತ್ತಿದ್ದನು. ಆದ್ದರಿಂದ ಅವನಿಗೆ ಚಿತ್ರಾಶ್ವ ಎಂದು ಹೆಸರುಂಟು. ಈ ಸತ್ಯವಾನ್ ತೇಜಸ್ವಿಯಾಗಿದ್ದಾನೆಯೇ? ಬುದ್ಧಿವಂತನೇ? ತಾಳ್ಮೆಯುಳ್ಳವನೇ? ಶೂರನೇ? ಹೇಳಿರಿ ಓ ಮುನಿವರ್ಯರೇ. ಈ ಸತ್ಯವಾನನು ಸೂರ್ಯನ ಹಾಗೆ ಬಹು ತೇಜಸ್ವಿ. ಬುದ್ಧಿಯಲ್ಲಿ ಬೃಹಸ್ಪತಿ, ತಾಳ್ಮೆಯಲ್ಲಿ ಭೂಮಿ, ಶೌರ್ಯದಲ್ಲಿ ಮಹೇಂದ್ರ. ಇವನಿಗೆ ದಾನ ಬುದ್ಧಿ ಇದೆಯೇ? ಈತ ರೂಪವಂತನೇ? ಇವನು ಉದಾರಿಯೇ? ಈತ ಲಕ್ಷಣವಾಗಿದ್ದಾನೆಯೇ? ದಾನಬುದ್ಧಿಯಲ್ಲಿ ರಂತಿದೇವನು ಅವನಿಗೆ ಎಣೆಯಲ್ಲ. ರೂಪದಲ್ಲಿ ಇವನು ಅಶ್ವಿನಿ ದೇವತೆಗಳಿಗೆ ಸರಿಸಮಾನನು. ಔದಾರ್ಯದಲ್ಲಿ ಯಯಾತಿಯನ್ನು ಹೋಲುತ್ತಾನೆ. ಲಕ್ಷಣದಲ್ಲಿ ಚಂದ್ರ. ಇಷ್ಟೇ ಅಲ್ಲದೆ ಅವನು ದಾಂತ, ಮೃದು, ಶೂರ, ಜಿತೇಂದ್ರಿಯ, ಸ್ನೇಹಪರ, ಅಸೂಯೆ ಇಲ್ಲದವನು, ಧೈರ್ಯ ದಾಕ್ಷಿಣ್ಯಗಳುಳ್ಳವನು, ರುಜುತ್ವ ಸಂಪನ್ನ ಎಂದು ಅವನ ಆಶ್ರಮದ ತಪೋವೃದ್ಧರು, ಶೀಲವೃದ್ಧರು ಹೇಳುತ್ತಾರೆ. ಇಷ್ಟೆಲ್ಲ ಇವನ ಒಳ್ಳೆಯ ಗುಣಗಳನ್ನು ಹೇಳಿದಿರಿ. ಇವನಲ್ಲಿ ಏನಾದರೂ ದೋಷಗಳಿದ್ದರೆ ಅವನ್ನೂ ಹೇಳಿ ದೇವರ್ಷಿಗಳೇ. ದೋಷ ಒಂದೇ. ಅದೇನೆಂದರೆ ಅವನು ಅಲ್ಪಾಯುಷಿ. ಇಂದಿನಿಂದ 1 ವರ್ಷಕ್ಕೆ ಆಯುಸ್ಸು ಮುಗಿದು ಅವನು ತನ್ನ ದೇಹ ಬಿಟ್ಟು ಬಿಡುತ್ತಾನೆ. ಅಯ್ಯೋ ದೇವರೇ, ಇದೇನು ವೈಪರೀತ್ಯ! ಸಾವಿತ್ರಿ, ಈ ಒಂದು ದುರ್ದೋಷ ಆ ಸತ್ಯವಾನನ ಒಳ್ಳೆಯ ಗುಣಗಳನ್ನೆಲ್ಲ ಮುಳುಗಿಸಿಬಿಟ್ಟಿದೆ. ಹೋಗು, ಇನ್ನೊಬ್ಬನನ್ನು ಹುಡುಕಿಕೊಂಡು ಬಾ ಮಗಳೇ. ಅಪ್ಪ, ಒಂದು ಸಾರಿ ವರಿಸಿಯಾಯಿತು. ದೀರ್ಘಾಯುವೋ ಅಲ್ಪಾಯುವೋ ಗುಣವಂತನೋ ಅಲ್ಲವೋ ಮತ್ತೊಬ್ಬನನ್ನು ನಾನು ಮತ್ತೆ ವರಿಸುವುದಕ್ಕೆ ಹೋಗುವುದಿಲ್ಲ. ಇದನ್ನು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡಿದ್ದೇನೆ. ಬಾಯಲ್ಲಿಯೂ ಆಡುತ್ತಿದ್ದೇನೆ, ಕಾರ್ಯದಲ್ಲಿಯೂ ಮಾಡುತ್ತೇನೆ. ನೀವು ದಯವಿಟ್ಟು ತಪ್ಪು ತಿಳಿಯಬೇಡಿ. ಹೇ ರಾಜನ್, ನಿನ್ನ ಮಗಳ ಸಂಕಲ್ಪ ದೃಢವಾಗಿರುವಂತಿದೆ. ಅದನ್ನು ಕದಲಿಸುವುದು ಸಾಧ್ಯವಾಗುವಂತೆ ಕಾಣುವುದಿಲ್ಲ. ಸತ್ಯವಾನ್ನಲ್ಲಿ ಇರುವ ಗುಣಗಳು ಮತ್ತಾರಲ್ಲೂ ಇಲ್ಲ. ಆದ್ದರಿಂದ ಸಾವಿತ್ರಿಯನ್ನು ಅವನಿಗೆ ಮದುವೆ ಮಾಡಿ ಕೊಟ್ಟುಬಿಡು. ತಾವು ದೊಡ್ಡವರು ಹಾಗೂ ಜ್ಞಾನಿಗಳು. ನೀವು ಹೀಗೆ ಮಾಡೆಂದ ಮೇಲೆ ಹಾಗೆಯೇ ಮಾಡುತ್ತೇನೆ. ಸಾವಿತ್ರಿಗೆ ಒಳ್ಳೆಯದಾಗಲೆಂದು ಆಶೀರ್ವದಿಸಿ. ಸಾವಿತ್ರಿಯ ಮದುವೆ ನಿರ್ವಿಘ್ನವಾಗಿ ನಡೆಯಲಿ. ನಿಮಗೆಲ್ಲರಿಗೂ ಶುಭವಾಗಲಿ. ಹೋಗಿ ಬರುತ್ತೇನೆ. ನಾರಾಯಣ ನಾರಾಯಣ. ನಾರದನು ಮತ್ತೆ ಲೋಕಸಂಚಾರಕ್ಕೆ ಹೋಗಲು ಅಶ್ವಪತಿಯು ಮದುವೆಗೆ ಬೇಕಾದ ಸಿದ್ಧತೆಗಳಿಗೆ ಆರಂಭಿಸಿ, ಒಂದು ಒಳ್ಳೆಯ ದಿವಸದಲ್ಲಿ ವೃದ್ಧ ಬ್ರಾಹ್ಮಣರನ್ನು, ಋತ್ವಿಜರನ್ನು ಹಾಗೂ ಪುರೋಹಿತರನ್ನು ಕರೆದುಕೊಂಡು ಮಗಳೊಡನೆ ದ್ಯುಮತ್ಸೇನನ ಆಶ್ರಮಕ್ಕೆ ಹೊರಡುತ್ತಾನೆ.